ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು. ಮಗಳು ರಜಾ ಅಂತ ಅಮ್ಮ ಮನೆಗೆ ಹೋಗಿದ್ಲು. ಒಂದು ತಿಂಗಳಿದ್ದು ಬಂದು ಮೊನ್ನೆ ಸದ್ಯ ಬಂದಳು. ಬರುವಾಗ ತಂಗಿ ಅವಳನ್ನ ಬಿಟ್ಟು ಹೋಗೋಕ್ಕೆ ಬಂದಿದ್ಲು. ಅಮ್ಮ ಏನೇನು ಕೊಟ್ಟು ಕಳಿಸಿದ್ರು ಅಂತ ನೋಡಿ. ಇದು ತೆಂಗಿನಕಾಯಿ, ಆಮೇಲೆ ಚಿಲ್ಲಿ ಪೌಡರ್. ನಾನು ಅಲ್ಲಿ ಚಿಲ್ಲಿ ಪೌಡರ್ ಯೂಸ್ ಮಾಡಲ್ಲ ಇಲ್ಲಿದ್ದು, ಸೊ ನನಗೆ ಅಲ್ಲಿದೆ ಚಿಲ್ಲಿ ಪೌಡರ್ ಬೇಕು. ಆ ಚಿಲ್ಲಿ ಪೌಡರ್, ಚಿಲ್ಲೀಸ್, ಆಮೇಲೆ ಒಂದಿಷ್ಟು ಮಾವಿನ ಹಣ್ಣು ಕೊಟ್ಟು ಕಳಿಸಿದ್ರು. ನಾನು ತಿನ್ನಲ್ಲ ಮಾವಿನ ಹಣ್ಣೆಲ್ಲ, ನಮ್ಮ ಮೇಡ್ಗೆ ಕೊಟ್ಟಿರೋದು ನಾನು. ಆಮೇಲೆ ಡೈರಿ ಮಿಲ್ಕ್, ಆಮೇಲೆ ಲಾಲಿ ಅಂದರೆ ಪೆಪ್ಸಿ, ಇಷ್ಟು ಕೊಟ್ಟು ಕಳಿಸಿದ್ರು. ಈ ಸಲ ಸ್ವಲ್ಪ ಕಡಿಮೆನೇ ಕೊಟ್ಟು ಕಳಿಸಿದ್ದಾರೆ. ಬಸ್ಸಲ್ಲಿ ಒಂದು ಹೊಡೆದೋಯ್ತು ಅಂತ ಅನಿಸುತ್ತೆ ಲಾಲಿ. ಈ ಥರ ಲಾಲಿ, ಐಸ್, ಪೆಪ್ಸಿ ಅಂತ ಅಂತೀವಿ ನಮ್ಮ ಕಡೆ. ಅಮ್ಮ ಅಂತಂದರೆ ಅಮ್ಮ ಮನೆಯಿಂದ ಅದು ಏನು ಬಂದ್ರೂ ಖುಷಿನೇ. ಅದು ನಾವು ತಿನ್ನದೇ ಇರಲಿ, ಅದು ಏನು ಬಂದ್ರೂ ಸಖತ್ ಖುಷಿ. ನಾನು ಇದು ಮಾವಿನ ಹಣ್ಣಲ್ಲಿ ಒಂದು ಮಾವಿನ ಹಣ್ಣು ಕೂಡ ತಿನ್ನಲ್ಲ, ಬಟ್ ಆದ್ರೂ ಖುಷಿ ನನಗೆ. ನಾನು ಎರಡೇ ತೆಂಗಿನಕಾಯಿ ಕಳಿಸು ಅಂತ ಹೇಳಿದೆ. ಯಾಕೆ ಅಂತ ಅಂದರೆ ಇಲ್ಲಿ ನಾನು ತೆಂಗಿನಕಾಯಿ ಯೂಸ್ ಮಾಡೋದು ತುಂಬಾ ಕಡಿಮೆ, ಸೊ ಎರಡೇ ಕಳಿಸು ಅಂತ ಹೇಳಿದೆ. ಬಟ್ ಅವರು ನಾನು ಅದು ಗದ್ರೆ ಹೇಳಿದೆ, ಎರಡೇ ಅಮ್ಮ, ಜಾಸ್ತಿ ಕಳಿಸ್ಬೇಡಿ, ಎರಡೇ ಅಂತ ಅಂದ್ಬಿಟ್ಟು. ಆದರೂ ನಮ್ಮ 5 ತೆಂಗಿನಕಾಯಿ ಕಳಿಸ್ತು. ಆಮೇಲೆ ಇದು ನಮ್ಮ ಕಡೆ ಹೇಳೋದ್ರಾದರೆ ಬೇರೆಲ್ಸಿನಕಾಯಿ, ಇಂಗ್ಲೀಷಲ್ಲಿ ಬ್ರೆಡ್ ಫ್ರೂಟ್ ಅಂತೇನೋ ಅಂತಾರೆ ಇದಕ್ಕೆ. ನನಗೆ ಅದು ಸಖತ್ ಇಷ್ಟ, ಅದರ ಫ್ರೈ ನನಗೆ ಸಖತ್ ಇಷ್ಟ. ಈ ಲಾಲಿಯಲ್ಲೂ ಅಷ್ಟೇ, ನಾನು ತುಂಬ ಕಡಿಮೆ ತಿನ್ನೋದು ಲಾಲಿನ. ನನ್ನ ಮಗಳು, ನನ್ನ ಹಸ್ಬೆಂಡು, ಆಮೇಲೆ ಮನೆಗೆ ಯಾರಾದರೂ ಮಕ್ಕಳು ಬಂದರೆ ಅವರು ಎಲ್ಲ ತಿಂತಾರೆ. ಅದು ಇವಿಷ್ಟು ಅಮ್ಮ ಮನೆಯಿಂದ ಬಂದಿರೋದು. ಇವನಿಗೂ ಕೋಲ್ಡ್ ಆಗಿದೆ ಅಲ್ಲ, ಸೊ ಸ್ವಲ್ಪ ಕಿರಿಕಿರಿ ಆಗಿಬಿಟ್ಟಿದ್ದಾನೆ. ಇದು ಥಾರ್ ಬಂದು ನಮ್ಮದು ಅಂದರೆ ನನ್ನ ಹಸ್ಬೆಂಡು. ಇದು ಸ್ಕೋಡಾ ರ್ಯಾಪಿಡ್ ಬಂದುಬಿಟ್ಟು ನನ್ನ ಮಾವನಿದು. ಇದನ್ನು ರಘುನೇ ಓಡಿಸ್ತಾರೆ, ಅದನ್ನು ರಘುನೇ ಓಡಿಸ್ತಾರೆ. ಆಮೇಲೆ ಇದು ಬಂದು ನಮ್ಮ ಮನೆ ಅಂತ ಅಂದರೆ ನನ್ನ ಮಾವ ಕಟ್ಟಿರೋ ಮನೆ. 3rd ಫ್ಲೋರ್, 3 ಫ್ಲೋರ್ ಇದೆ ಮನೆದು. ನಾನು, ನಮ್ಮತ್ತೆ, ಮತ್ತು ನನ್ನ ಮಗಳು, ನನ್ನ ಮಗ ರಘು ಎಲ್ಲ ಸೇರಿಬಿಟ್ಟು 2 ಕಾರ್ ಮಾಡಿಕೊಂಡು ನಾವು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಇನ್ನೂ ಒಂದು ವಿಷಯ ಏನು ಅಂತ ಅಂದರೆ, ಎಷ್ಟೊಂದು ಜನರಿಗೆ ಗೊತ್ತಿದೆ, ಎಷ್ಟೊಂದು ಜನರಿಗೆ ಗೊತ್ತಿಲ್ಲ. ನನ್ನ ಮಾವ ಅಂತಂದರೆ ನನ್ನ ಹಸ್ಬೆಂಡು ಡ್ಯಾಡಿ ತೀರ್ಕೊಂಡ್ರು. 1 ಮಂತ್ ಆಯಿತು ಅಷ್ಟೇ, ಅವ್ರು ಹಾರ್ಟ್ ಅಟ್ಯಾಕಿಂದ ತೀರ್ಕೊಂಡ್ರು. ಸೊ ಅವ್ರದ್ದೊಂದು ಸ್ವಲ್ಪ ಅದೊಂದೇನೋ ಶಾಸ್ತ್ರ ಮಾಡೋದಿತ್ತು ಅಂತ ಅಂದ್ಬಿಟ್ಟು ನಾವು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದು ಅತ್ತೆನ ಕರ್ಕೊಂಡು. ಇವರು ಬಂದು ರಘುವಿಂದು ಮಾಮ ಅಂತಂದರೆ ನಮ್ಮ ಅತ್ತೆದು, ರಘುವಿನ ಅಮ್ಮಂದು ತಮ್ಮ ಇವರು, ಅಪ್ಪಿ ಮಾವ ಅಂತ ಅಂದ್ಬಿಟ್ಟು. ನನ್ನ ಮಗಳು, ನನ್ನ ಮಗ ವೇಟ್ ಮಾಡ್ತಾಯಿದ್ವಿ ಮನೆ ಹತ್ರನೇ. ನಾವು ಅವ್ರದ್ದೆಲ್ಲ ಏನೇನಿದೆಲ್ಲ ಹಾಕ್ಕೊಂಡು, ಆಮೇಲೆ ಕಾರ್ ಸ್ವಲ್ಪ ಅವ್ರು ವಾಶ್ ಮಾಡ್ಕೊತಾಯಿದ್ರು. ಕಾರ್ ಕ್ಲೀನಾಗೇ ಇತ್ತು, ಬಟ್ ಅದು ಕೆಲವೊಬ್ಬರಿಗೆ ಹಾಗೆ ಅಲ್ವಾ, ಕಾರು ಹೊರಡೋಕ್ಕೂ ಮೊದಲು ಒಂದು ಸ್ವಲ್ಪ ತೊಳೆದು ಕ್ಲೀನ್ ಮಾಡಿಕೊಂಡೇ ಹೋಗ್ತೀವಿ. ಇವ್ರು ನೋಡಿ ಸೂಪರಾಗಿ ಎಂಜಾಯ್ ಮಾಡ್ತಾಯಿದ್ದ ಅವನು. ನನಗೆ ಕಾರಲ್ಲಿ ಎಲ್ಲಿಗಾದರೂ ಹೋಗೋದು ಅಂತ ಅಂದರೆ ಅದು ಏನು ಇಷ್ಟನೋ. ಇದು ದಾರಿಯಲ್ಲಿ ಸಿಕ್ಕಿದ್ದು ನೋಡಿ, ಎಷ್ಟು ಚೆನ್ನಾಗಿದೆ ಈ ಗುಡ್ಡ. ವೆದರ್ ಕೂಡ ಸೂಪರಾಗಿ ಸಾಕತ್ತಾಗಿತ್ತು. ಎಲ್ಲ ಕಡೆ ಗ್ರೀನ್. ಈ ಥರ ಗ್ರೀನರಿ ನೋಡೋಕ್ಕೇ ಇಷ್ಟ. ಬೆಂಗಳೂರು ಒಳಗಡೆ ಇದ್ದರೆ, ಬೆಂಗಳೂರಿಂದ ಆಚೆ ಬಂದರೆ ಎಷ್ಟು ಖುಷಿನೋ. ಈ ಥರ ಕಾರ್ಯಕ್ಕೆ ಹೋಗ್ತಾ ಇದ್ದೀವಿ ಅಂತ ಅನ್ನೋದೊಂದೇ ಬೇಜಾರು. ನಾನು ಲೈವಿಗೆ ಕೂಡ ಬರ್ತಾಯಿಲ್ಲ, ವೀಡಿಯೋಸ್ ಕೂಡ ಕರೆಕ್ಟಾಗಿ ನಾನು ಅದರ ಮಾಡೋಕ್ಕೂ ಆಗ್ತಾಯಿಲ್ಲ. ಇವಾಗ ಕೋಲ್ಡ್ ಆಗಿದೆ, ಇನ್ನು ಸ್ವಲ್ಪ ದಿವಸದಲ್ಲಿ ನಾನು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡೇ ನಾನು 1 ಮಂತ್ ಆಯಿತು. ಬಟ್ ಅದು ಆಗ್ತಾಯಿಲ್ಲ, ಅದು ಏನಕ್ಕೋ ಗೊತ್ತಿಲ್ಲ. ಆವಾಗ ಅವ್ರದ್ದು ಡೆತ್ ಆದಾಗ ನಾನು ಸ್ಟಾಪ್ ಮಾಡಿದ್ದು. ಇನ್ನೂ ನನಗೆ ಆಗ್ತಾಯಿಲ್ಲ, ಬಟ್ ಮಾಡಬೇಕು. ನಾನು ಒಂದು ಅರ್ಧಕ್ಕೆ ಬಂದಿದ್ದೀನಿ ಯೂಟ್ಯೂಬ್ ಜರ್ನಿಲಿ. ಇದನ್ನು ಪೂರ್ತಿ ಅಟ್ಲೀಸ್ಟ್ ನನಗೆ ಯೂಟ್ಯೂಬ್ ಮೋನೋ ಆಗೋ ತನಕ ಆದ್ರೂ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆಗಿರೋಣ ಅಂತ ಅಂದ್ಬಿಟ್ಟು. ಮಗನೂ ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದ. ವೆದರ್ ಕೂಡ ಸೂಪರಾಗಿತ್ತು. ಇಲ್ಲಿ ಮಧುರ್ ಕೆಫೆ ಅಂತ ಅಂದ್ಬಿಟ್ಟು ಇಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸಿದ್ವಿ ನಾವು. ಇದು ಅಂದರೆ ಈ ಹೈವೇ ಮಾಡೋದ್ರಿಂದ ಅದೇನೋ ಫ್ಲೈಓವರ್ ಏನೋ ಮಾಡಿಟ್ಟಿದ್ದಾರಂತ, ಹೊಸದಾಗಿ ಆಗಿರುತ್ತೆ ಅಂತ ಅವೆಲ್ಲ. ಅದಾದಾಗಿಂದ ಹೋಟೆಲ್ಗಳೆಲ್ಲ ಕಡಿಮೆ ಆಗೋಗಿದೆ ಅಂತೆ. ಎಲ್ಲಿ ಹೋಟೆಲ್ಗಳು ಕಾಣಿಸುತ್ತಲ್ಲ ಅಲ್ಲೇ ನಿಲ್ಲಿಸ್ಬೇಕಂತೆ. ನಮಗೆ ಇಷ್ಟ, ಸರಿ ಇದು ಹೋಗೋಣ ಅದು ಹೋಗೋಣ ಅಂತಲ್ಲ, ಅಷ್ಟು ಕಡಿಮೆ ಆಗಿದೆ ಅಂತ ಅಂದ್ಬಿಟ್ಟು ಹೋಟೆಲ್ಗಳು. ಅಕ್ಕ ಬಂದಾಗಿಂದ ಮಗನೂ ಫುಲ್ಲು ಅಕ್ಕ ಜೊತೆನೇ ಇದ್ದಾನೆ. ಅಕ್ಕ ಜೊತೆ ಅವ್ರ ಡ್ಯಾಡಿ ಜೊತೆನೇ ಇರೋ ಜಾಸ್ತಿ ಅವನು. ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸಿದ್ವಿ. ಇದು ಬಂದು ರಘುದು ಅತ್ತೆ, ಅಪ್ಪಿ ಮಾಮದು ವೈಫ್. ಆಮೇಲೆ ಇವರು ಬಂದು ನನ್ನ ಅತ್ತೆ. ಫಸ್ಟ್ ಅದು ಮದ್ದೂರು ವಡೆ ತೊಗೊಂಡಿದ್ರು.
ಮದ್ದೂರು ವಡೆ ನಾನು ತಿನ್ನಲ್ಲ, ಬಟ್ ಅವ್ರು ಹೇಳ್ತಾಯಿದ್ರು ಮದ್ದೂರು ವಡೆ ಮದ್ದೂರಲ್ಲಿ ಚೆನ್ನಾಗಿರಲ್ಲ, ಬ್ಯಾಂಗ್ಳೂರಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವರು. ನಾವೊಂದಿಬ್ಬರು ಮಸಾಲೆ ದೋಸೆ ಆರ್ಡ್ರ್ ಮಾಡ್ಕೊಂಡಿದ್ವಿ. ನಾವು ಇಡ್ಲಿ ವಡೆ ಆರ್ಡ್ರ್ ಮಾಡಿದ್ವಿ, ಬಟ್ ಇಡ್ಲಿ ವಡೆ ಸಿಕ್ಕಿಲ್ಲ. ಅದಕ್ಕೆ ಪೂರಿ ಮತ್ತು ಇಡ್ಲಿ ಕೊಟ್ಟಿರೋದವರು. ಇದನ್ನು ತಿಂದ್ಕೊಂಡು ನಮ್ಮ ಅತ್ತೆಗೆ ಮಾತ್ರ ಇಡ್ಲಿ ವಡೆ ಕರೆಕ್ಟಾಗಿ ಸಿಕ್ತು. ಅದನ್ನು ಅಲ್ಲಿಂದ ತಿಂದ್ಕೊಂಡು ನಾವು ಹಾಗೆ ಅಲ್ಲಿಂದ ಹೊರಟಿದ್ದು, ಸೇರಿದ್ದು ನಮ್ಮ ಶ್ರೀರಂಗಪಟ್ಟಣಕ್ಕೆ. ಶ್ರೀರಂಗಪಟ್ಟಣದಲ್ಲಿ ಅದು ನದಿ ಇದೆ ಅಲ್ವಾ, ಕಾವೇರಿ ನದಿ, ಕಾವೇರಿ ಸ್ನಾನಘಟ್ಟ. ಅಲ್ಲಿ ಹೋಗ್ಬಿಟ್ಟು ಅದೆಲ್ಲ ಶಾಸ್ತ್ರಗಳು ಮಾಡಿದ್ದು. ಇವನು ಅಂಬ ನೋಡಿಬಿಟ್ಟು ಅಂಬ 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 ಅಂತ ಇದೆ. ಅಂಬ ಅಂತ ಅಂತಾನೆ, ಅಕ್ಕ ಅಂತ ಅಂತಾನೆ, ಅಮ್ಮ ಅಂತಾನೆ, ಮಮ್ಮ ಅಂತಾನೆ. ಮತ್ತು ಇವಾಗ ಒಂದು 2 ಡೇಸ್ ಆಯಿತು ಅಣ್ಣ ಅಣ್ಣ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ರಘುಗೆ ಅಪ್ಪಗೆ ಅಪ್ಪ ಅಂತ ಹೇಳಲ್ಲ, ಅಗು ಅಗ್ಗು ಅಂತಾನೆ. ಅಗು ಅಂದರೆ ರಘು ಅಂತ. ನಾನು ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದೆ. ಲಾಸ್ಟ್ ಟೈಮ್ ಒಂದು ಸ್ವಲ್ಪ ಹೀಗೆ ರಿಲ್ಯಾಕ್ಸೇಷನ್ಗೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದಾಗಿತ್ತು ಇದು. ಇವಾಗ ಇದೇ ಶಾಸ್ತ್ರ ಏನು ಮಾಡೋದಿತ್ತು ಅಂತಂದ್ರಲ್ಲ, ಅದಕ್ಕೋಸ್ಕರ ಬಂದಿದ್ದು. ಇಲ್ಲಿ ಎದುರುಗಡೆ ಇರೋ ದಂಪತಿಗಳು ನಮ್ಮ ಅಪ್ಪಿ ಮಾಮ ಮತ್ತು ಸರ್ಸು ಅತ್ತೆ. ಅವರು ಸರ್ಸು ಅತ್ತೆ ಸಖತ್ತಾಗಿ ಅಡುಗೆ ಮಾಡ್ತಾರೆ, ತುಂಬ ಚೆನ್ನಾಗಿ ನಾನ್ ವೆಜ್ಗಳೆಲ್ಲ ಮಾಡ್ತಾರೆ. ಇದು ಗಣೇಶದ ಟೆಂಪಲ್ ಇದೆ, ಅಲ್ಲಿ ಚೆಂದ ಮಾಡಿ ರೆಡಿ ಮಾಡಿದರು ನೀಟಾಗಿ. ಸಂಕಷ್ಟಿ ಮೊದಲನೇ ದಿವಸ ಏನೋ ಸಂಕಷ್ಟಿ ಆಗಿತ್ತು ಅನಿಸುತ್ತೆ, ಅದಕ್ಕೆ ಸ್ಟಡಿ ಇತ್ತು ಅಂತ ಅಂದ್ಕೋತೀನಿ. ಇಲ್ಲೇನು ಗೊತ್ತಾ, ಅದೇನೇನೋ ಶಾಸ್ತ್ರ ಮಾಡ್ತಾರಲ್ಲ, ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಅಲ್ಲಿ ಸಿಗುತ್ತೆ ಆಯಿತಾ. ಕೋತಿಗಳು ನೋಡಿ ಎಷ್ಟು ಚೆನ್ನಾಗಿರೋದು. ಅದು ಎಷ್ಟು ಪುಟ್ಟ ಮರಿ ಇತ್ತು ಅಂತ ಅಂದರೆ, ಕೋತಿ ಏನಾದರೂ ಕೊಟ್ಬಿಟ್ರೆ ಎತ್ಕೊಂಡು ಹೋಗ್ಬೋದಿತ್ತು, ಅಷ್ಟು ಕ್ಯೂಟಾಗಿತ್ತು ಅದು. ಚಿಕ್ಕ ಪಾಪು ಅದು ಎತ್ಕೊಂಡು ಆ ಕಡೆ ಈ ಕಡೆ ಆ ಕಡೆ ಎಲ್ಲ ಓಡಾಡ್ಕೊಂಡಿತ್ತು ಮಕ್ಕಳನ್ನ. ನನ್ನ ಮಗ ಕೂಡ ನೋಡಿಬಿಟ್ಟು ಫುಲ್ಲು ಖುಷಿ ಆಗ್ತಾಯಿದ್ದ. ಅವನೇನು ನೋಡಿದ್ರು ಅಂಬ 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 ಅನ್ನೇ ಅಂತಾರೆ. ಇಲ್ಲೆಲ್ಲ ಓಡಾಡ್ತಾ ಇರ್ತಾರೆ ಅವ್ರುಗಳು ಆಯಿತಾ. ಪೂಜೆ ಮಾಡೋರೆಲ್ಲ ಓಡಾಡ್ತಾ ಇರುತ್ತೆ. ಲೇಡೀಸ್ಗಳು ಜಾಸ್ತಿ ನಿಂತ್ಕೊಂಡಿರ್ತಾರೆ ನೋಡಿ, ಈ ಥರ ಪೂಜೆಗಳೆಲ್ಲ ಶಾಸ್ತ್ರಗಳೆಲ್ಲ ಮಾಡ್ತಾರೆ ಅಲ್ಲಿ. ಲೇಡೀಸ್ಗಳೆಲ್ಲ ಇರ್ತಾರೆ. ಅವರು ಕೇಳ್ತಾರೆ ಪೂಜೆ ಇದೆಯಾ, ಪೂಜೆ ಮಾಡೋದಿದೆಯಾ ಅಂತ ಅಂದ್ಬಿಟ್ಟು. ಇದೆ ಅಂತಂದರೆ ಅವ್ರುಗಳೇ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಅವ್ರದ್ದೇ 6 ಜನ ಇದ್ದಾರಲ್ಲ, ಆ ಜನರ ಹತ್ರ ಮೀಟ್ ಮಾಡಿಸಿ ಪೂಜೆನೆಲ್ಲ ಮಾಡಿಸಿ ಕೊಡ್ತಾರೆ. ಇದು ಒಂಥರ ಪ್ಯಾಕೇಜ್ ಥರನೇ ಅಂತ ಅನಿಸುತ್ತೆ. ಇಲ್ಲಿ ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡೋಕ್ಕೆಲ್ಲ ರೂಮ್ಗಳೆಲ್ಲ ಇರುತ್ತೆ. ನಾನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಒಂದು 3 ಡೇಸ್ ಬ್ಯಾಕ್ ಕೂಡ ನಾನು ಇದ್ರದ್ದು ವೀಡಿಯೋ ಮಾಡಿದ್ದೆ. ಮೊದಲನೇ ದಿನ ಮಳೆ ಬಂದಿರೋದ್ರಿಂದ ನೀರು ಇಲ್ಲಿ ತುಂಬಾ ರಭಸವಾಗಿ ಫಾಸ್ಟಾಗಿ ಇಲ್ಲಿ ಹರಿದೋಗ್ತಾ ಇತ್ತು, ತುಂಬಾ ಸ್ಪೀಡಲ್ಲಿ ಹರಿದೋಗ್ತಾ ಇತ್ತು. ಮತ್ತು ನಾವು ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ನೀರು ಇರಲಿಲ್ಲ, ಈ ಸಲ ತುಂಬಾ ನೀರಿದೆ. ಇಲ್ಲಿ ಒಂದು ಲಿಂಗ ಕಾಣಿಸ್ತಾ ಇದೆಯಾ, ಮರ ಲಿಂಗ ಎಲ್ಲನೂ ಇದೆ ಇದರಲ್ಲಿ. ನೋಡಿದ್ರೇ ಒಂಥರ ಅಂದರೆ ಅದು ಹಳೇದಾಗಿ ಕಟ್ಕೊಂಡಿದೆ ಅನ್ನೋದೊಂದು ಅನಿಸ್ಬಿಡತ್ತೆ ನಮಗೆ. ನೋಡಿ ಅದೇನೋ ಶಾಸ್ತ್ರ ಮಾಡಿ ಇರ್ತಾರೆ. ಎಲ್ಲರೂ ಇದಕ್ಕೆ ಬಂದಿರ್ತಾರೆ. ಕೆಲವೊಬ್ಬರು ಈ ಪೂಜೆಗಳೆಲ್ಲ ಮಾಡಿಬಿಟ್ಟು ನೀರಲ್ಲಿ ಬಿಡಬೇಕು ಈ ಕಾಯಿನ ಅಂತ ಹೇಳಿರ್ತಾರಲ್ಲ, ಅದಕ್ಕೆ ಕೆಲವೊಬ್ಬರು ಬಂದಿರ್ತಾರೆ. ಇನ್ನು ಕೆಲವೊಬ್ಬರು ಅದು ಏನು ಫಸ್ಟ್ ಬಾಳೆಕಾಯಿ ಗಿಡಕ್ಕೆಲ್ಲ ಮದುವೆ ಮಾಡಿಸ್ತಾರಲ್ಲ, ಅದೆಲ್ಲ ಶಾಸ್ತ್ರಗಳಲ್ಲಿ ನಡೀತಾ ಇತ್ತು ಬಾಳೆ ಗಿಡಕ್ಕೆ. ಇಲ್ಲಿ ಅತ್ತೆ ಅದು ಸ್ನಾನ ಮಾಡಬೇಕಿತ್ತು. ಸೊ ನೀರು ಚೆಕ್ ಮಾಡ್ತಾ ಇದ್ದಾರೆ. ಎಲ್ಲಿ ಕಾಲು ಇದೆಲ್ಲ ಇರುತ್ತಲ್ಲ, ಏನದು ಪಾಚಿ ಎಲ್ಲ ಬೆಳ್ಕೊಂಡಿರುತ್ತಲ್ಲ, ಅದಕ್ಕೆ ಜಾರತ್ತೆ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಾ ಇರೋದು. ಪಾಪುಗೆ ಮತ್ತು ನನಗೆ ಇಬ್ಬರಿಗೂ ಕೋಲ್ಡ್ ಇತ್ತು, ಹಾಗಾಗಿ ನಾನು ನೀರಲ್ಲಿ ಇಳಿದಿಲ್ಲ. ನಾನು ನೀರಲ್ಲಿ ಇಳಿಯೋದೂ ಇಲ್ಲ. ಅದೇನೋ ಗೊತ್ತಿಲ್ಲ, ನಾನು ಈ ಥರ ಎಲ್ಲ ನೀರಲ್ಲಿ ಇಳಿಯಲ್ಲ. ಜಾಸ್ತಿ ಜನ ಇದ್ದೆ ನಾನು ನೀರಲ್ಲಿ ಇಳಿಯಲ್ಲ. ಜಸ್ಟ್ ಕಾಲಷ್ಟೇ ತಂಪು ಮಾಡ್ಕೋತಾ ಇದ್ದೆ. ಆದ್ರೂ ಜಸ್ಟ್ ಕಾಲು ಹಾಕಿದ್ರೂ ಅದೆಷ್ಟು ತಂಪಾಗಿತ್ತು ನೀರು ಅಂತ ಅಂದರೆ ತುಂಬಾ ತಂಪಾಗಿ ಇತ್ತು. ಕಾವೇರಿ ನೀರೇ ಹಾಗೆ ಅಂತ ಅಂತಾರೆ, ತಂಪು ಜಾಸ್ತಿ ಅಂತಂದರೆ. ಎಷ್ಟು ಬಿಸಿಲಲ್ಲಿ ಬಂದ್ರೂ ಅದು ನೀರು ಮುಟ್ಟಿದ ತಕ್ಷಣ ಅದೆಷ್ಟು ತಂಪಾಗಿರುತ್ತೋ. ಫಾಲ್ಸ್ ನೀರು ಕೂಡ ಹಂಗೆ ಇರುತ್ತೆ. ಇವಾಗ ಫಾಲ್ಸಲ್ಲಿ ನೀರು ಬರುತ್ತಲ್ಲ, ಅದು ನೀರು ಕೂಡ ಹಾಗೆ ಅಷ್ಟೇ ತಂಪಾಗಿರುತ್ತೆ. ಇದು ತುಂಬ ಫೋರ್ಸ್ಫುಲಿ ಬರ್ತಾಯಿತ್ತು ನೀರು. ಅದೇ ನೀರು ನೋಡಿದ್ರೂ ನನಗೆ ಭಯ ಆಗ್ತಾಯಿತ್ತು. ಸೊ ನಾವು ಯಾರೂ ನೀರಲ್ಲಿ ಇಳಿದಿಲ್ಲ. ಅದೇನು ಶಾಸ್ತ್ರ ಇದೆ ಅಷ್ಟು ಶಾಸ್ತ್ರ ಮಾಡಿದ್ದು ಮತ್ತು ಬಂದಿದ್ದು. ಜನ ಕೂಡ ನೋಡಿ ಬ್ಯಾಕ್ಗ್ರೌಂಡಲ್ಲಿ ಎಷ್ಟೊಂದು ಜನ ಕಾಣಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ನನ್ನ ಮಗಳಿಗೆ ನೀರಂದರೆ ಇಷ್ಟ, ನನ್ನ ಮಗನಿಗೂ ನೀರಂದರೆ ಇಷ್ಟ, ನನ್ನ ಮಗಳಿಗೂ ನೀರಂದರೆ ಇಷ್ಟ. ಬಟ್ ನಾವು ಅವರಿಬ್ಬರೂ ನೀರಲ್ಲಿ ಬಿಟ್ಟಿಲ್ಲ. ಇಲ್ಲೊಂದು ದನ ಇತ್ತು, ಅವನು
ಆ ದನನ ನೋಡಿಬಿಟ್ಟು ಫುಲ್ ಖುಷಿಯಾಗಿ ಅಂಬ ಅಂಬ ನಂಗೆ ಅವ್ನು ನೀರು ನೋಡ್ರೆ ಹಠ ಮಾಡ್ತಾನೆ ಇಳಿಬೇಕು ಅಂತ. ಬಟ್ ನಿನ್ನೆ ಹಠನೂ ಮಾಡಿಲ್ಲ. ಯಾಕೆ ಅಂತಂದರೆ ಇಲ್ಲಿ ದನ ನೋಡ್ಕೊಂಡು ಸುಮ್ಮನೆ ಕೂತ್ಬಿಟ್ಟ. ನಾವು ನೀರಲ್ಲಿ ಕರ್ಕೊಂಡು ಹೋಗೋ ಥರನೂ ಅದು ನೀರಿರಲಿಲ್ಲ. ಸುಮ್ಮನೆ ರಿಸ್ಕ್ ಯಾಕೆ ಅಂತ ಅಂದ್ಬಿಟ್ಟು ಅಷ್ಟು ಓಕೆ ಅಂತ ಅನಿಸಿದ್ರೆ ಅಷ್ಟೇ ನಾವು ನೀರಲ್ಲಿ ಇಳಿಯೋದು. ಬೀಚಲ್ಲಾದರೂ ಅಷ್ಟೇ, ಈ ಥರ ಎಲ್ಲಿ ನದಿಗಳಿಗೋದ್ರೂ ಅಷ್ಟೇ ಅಷ್ಟೇ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ.